ಹಲೋ ವೀಕ್ಷಕರೇ, ವೆಲ್ಕಮ್ ಟು ಹರ್ಷಾಸಿತಾ ಚಾನಲ್. ನಾನು ಹರ್ಷಿತಾ. ಗೌಡ್ರ ಮನೆ ಮುದ್ದೆ, ಉಪ್ಸಾರು, ನಾಟಿ ಕೋಳಿ ಸಾರಿಗೆ ಮಜಾ ನೋಡ್ತಾ ಇದ್ರಲ್ಲ. ಮೊದಲಿಗೆ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಸ್ಟವ್ನ ಹಚ್ಚಿ ನಂತರ ಬಾಣಲಿನ ಇಟ್ಟು ಒಂದು ಚೊಂಬಿನಷ್ಟು ನೀರನ್ನ ನಾನಿಲ್ಲಿ ತೊಗೋತಿದ್ದೀನಿ. ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ನೀಟಾಗಿ ಕುದಿಯೋಕೆ ಇಟ್ಟಿದ್ದೀನಿ. ನಾನಿಲ್ಲಿ 300 ml ವಾಟರ್ನ ತೊಗೊಂಡಿದ್ದೀನಿ. ನೀವು ಮಾಡಬೇಕಾದ್ರೆ ಹೊಸಬ್ರಾಗಿದ್ದರೆ ಅಳತೆ ಗೊತ್ತಾಗಲ್ಲ ಅನ್ನೋದಿದ್ದರೆ 1 ಲೋಟಕ್ಕೆ ಅರ್ಧ ಲೋಟದಷ್ಟು ರಾಗಿ ಹಿಟ್ಟನ್ನು ಹಾಕಿ ಮುದ್ದೆ ಸರಿ ಹೋಗುತ್ತೆ ಅಂತಲೇ ಹೇಳ್ಬೋದು. ನೀರು ಚೆನ್ನಾಗಿ ಕುದ್ದ ನಂತರ ನಾನಿಲ್ಲಿ ರಾಗಿ ಹಿಟ್ಟನ್ನು ಹಾಕೋತಿದ್ದೀನಿ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಎಷ್ಟು ಪಟಾಪಟ್ ಅಂತ ಚಟ್ ಅಂತ ಮಾಡಿ ಮುಗಿಸ್ಬೋದು. ಮನೆಯಲ್ಲಿ ರಾಗಿ ಮುದ್ದೆ ತಿನ್ನಬೇಕು ಅಂತ ವಯಸ್ಸಾದವರು ಕೇಳ್ತಿರ್ತಾರೆ, ಹಾಗೆ ಮಕ್ಕಳಿಗೂ ತಿನ್ನಿಸ್ಬೇಕು ಅಂತ ಆಸೆ ಇರುತ್ತೆ. ಆಗ ಈ ರೀತಿಯಲ್ಲಿ ಸುಲಭವಾಗಿ ನೀವು ಕೂಡ ಮನೆಯಲ್ಲಿ ರುಚಿಯಾದ ಆರೋಗ್ಯಕರವಾದ ರಾಗಿ ಮುದ್ದೆಯನ್ನು ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರಾಗಿ ಹಿಟ್ಟನ್ನು ನೀಟಾಗಿ ತಿರುಗ್ತಾ ಬಂದರೆ ಒಂದೇ ಒಂದು ಗಂಟು ಕೂಡ ಇರೋದಿಲ್ಲ. ಹಾಗೆ ನೀಟಾಗಿ ನೀವು ತಿರುಗ್ಕೋಬೋದು. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ನೀವು ಕೂಡ ಇದೇ ರೀತಿ ಹಿಟ್ಟು ತಿರುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಹಿಟ್ಟು ತಿರುಗ್ಬೋದು ಅಂತಲೇ ಹೇಳ್ಬೋದು. ಹಿಟ್ಟು ತಿರುವಿದ ನಂತರ ನಾನಿಲ್ಲಿ ಸ್ವಲ್ಪ ಹೊತ್ತು ಹಿಟ್ಟನ್ನು ಬೇಯಕ್ಕಿಡ್ತಿದ್ದೀನಿ. ಹಿಟ್ಟು ಚೆನ್ನಾಗಿ ಬೆಂದ ನಂತರ ಅಂದರೆ 3 to 4 minutes ಆದಮೇಲೆ ಮತ್ತೆ ಇನ್ನೊಂದು ಸಲ ಹಿಟ್ಟನ್ನು ನೀಟಾಗಿ ತಿರುವುತಿದ್ದೀನಿ. ಹಿಟ್ಟು ತಿರುಗಬೇಕಾದ್ರೆ ಸ್ಟವ್ನ ಮೀಡಿಯಮ್ ಸ್ಟೀಮಲ್ಲಿ ಇಟ್ಕೊಂಡು ನೀಟಾಗಿ ತಿರುವುದರಿಂದ ಹಿಟ್ಟು ಚೆನ್ನಾಗಿ ಬೇಯುತ್ತೆ, ಯಾವುದೇ ತಳ ಕೂಡ ಹಿಡಿಯೋದಿಲ್ಲ. ಅದಾದಮೇಲೆ ನೀವು ಚಪಾತಿ ಒತ್ತುವಂಥ ಮಣೆ ಅಥವಾ ಕಲ್ಲಿನ ಮೇಲೆ ನೀಟಾಗಿ ನೀರನ್ನು ಸವರಿ ಅದಾದಮೇಲೆ ಅದರ ಮೇಲೆ ಹಿಟ್ಟನ್ನು ಹಾಕ್ಕೊಂಡು ನಿಮಗೆ ಎಷ್ಟು ಗಾತ್ರದ ಮುದ್ದೆ ಬೇಕು ಆ ಸೈಜಿನ ಮುದ್ದೆಯನ್ನು ಕಟ್ತಾ ಬನ್ನಿ. ನೀಟಾಗಿ ನೀವು ಒಂದೇ ಒಂದು ಗಂಟೆ ಇಲ್ಲದೆ ಇರೋ ರೀತಿ ಹಿಟ್ಟನ್ನು ತಿರುಗಿದರೆ ನಿಮ್ಮ ಮುದ್ದೆ ತುಂಬ ನೀಟಾಗಿ ಕಟ್ಬೋದು. ಸರ್ಕಲ್ ಶೇಪಲ್ಲಿ ಚೆನ್ನಾಗಿ ಕಟ್ಟಿ ನೀವು ನೋಡ್ತಾ ಇದ್ದೀರಲ್ಲ, ಗೌಡ್ರ ಮನೆ ರಾಗಿ ಮುದ್ದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೀವು ಕೂಡ ನಿಮ್ಮನೇಲಿ ಒಂದು ಸಲ ಟ್ರೈ ಮಾಡಿ ಈ ರಾಗಿ ಮುದ್ದೆಯನ್ನು ಅಂತಲೇ ಹೇಳ್ಬೋದು. ಹೊಸಬ್ರಾದರೆ ಮತ್ತೊಂದು ಸಲ ನೋಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಎಷ್ಟು ನೀಟಾಗಿ ಮುದ್ದೆನ ನಾದ್ಕೋಬೇಕು. ನಾದಿದ್ರೆ ನಿಮ್ಮ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಬೆಣ್ಣೆ ಅಂತ ಮುದ್ದೆ ಬೇಕು ಅಂತ ವಯಸ್ಸಾದವ್ರು ಕೇಳ್ತಾರೆ. ಹಾಗೆ ಮಕ್ಕಳಿಗೆ ಗಂಟಿಲ್ಲದೆ ಇರೋ ರೀತಿ ಪ್ರತಿಯೊಬ್ಬರಿಗೂ ಕೂಡ ಮುದ್ದೆ ಹದವಾಗಿ ಬೆಂದಿರಬೇಕು ಅಂತಲೂ ಕೂಡ ಹೇಳ್ತಾರೆ. ನೋಡ್ತಾ ಇದ್ರಲ್ಲ, ಹದವಾದ ಬೆಂದಿರುವ ಗಂಟಿಲ್ಲದೆ ಇರುವಂಥ ಸೂಪರ್ ಮುದ್ದೆ ರೆಡಿಯಾಗಿದೆ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ಮುದ್ದೆ. ಗೌಡ್ರ ಮನೆ ಮುದ್ದೆ ಉಪ್ಸಾರಿಗಾಗಲಿ, ಬಸ್ಸಾರಿಗಾಗಲಿ, ನಾಟಿ ಕೋಳಿ ಸಾರಿಗಾಗಲಿ, ಮಟನ್ ಸಾಂಬಾರಿಗಾಗಲಿ, ಮೊಸಪ್ಪಿಗಾಗಲಿ, ಹಾಗೆ ಬೇಳೆ ಸಾಂಬಾರು ತರಕಾರಿ ಜೊತೆಗಾಗಲಿ ತುಂಬ ರುಚಿಯಾಗಿರುತ್ತೆ ಮುದ್ದೆ ಅಂತಲೇ ಹೇಳ್ಬೋದು. ಮಂಡ್ಯ ಫೇಮಸ್ ಮುದ್ದೆಗೆ ಅಂತಲೇ ಹೇಳ್ತಾರೆ. ನಾನು ಕೂಡ ಮಂಡ್ಯದ ಹೆಣ್ಮಗಳು. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಮುದ್ದೆ ರೆಡಿ ಆಗ್ತಿದೆ ಅಂತ ಹೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮನೆ ಮಕ್ಕಳಿಗೆ, ವಯಸ್ಸಾದವ್ರಿಗೆ ಹಾಗೂ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಜೊತೆಗೆ ನಿಮಗೂ ಕೂಡ ಈ ಮುದ್ದೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ನನ್ನ ಮತ್ತೊಂದಷ್ಟು ವೀಡಿಯೋಸ್ನ ಅಡುಗೆಗಳನ್ನ ನೀವು ನೋಡಬೇಕು ಅಂತಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.